ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಲಸಂದೆ ಕಾಳು ಹೇಗೆ ಮಾಡ್ಕೋಬೇಕು ಅಂತ ನೋಡೋಣ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪಲ್ಯ ಇದು. ಇದು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿಗೆ ಚೆನ್ನಾಗಿರುತ್ತೆ. ಚಪಾತಿಗೇನು ಅಷ್ಟು ಚೆನ್ನಾಗಾಗಲ್ಲ, ಬಟ್ ಅನ್ನ ಜೊತೆನೂ ಕಲ್ಸ್ಕೊಂಡು ತಿನ್ಬೋದು. ಇಲ್ಲಿ ನಾನು 1.5 ಕಪ್ ಆಗೋಷ್ಟು ಹಲಸಂದೆ ಕಾಳನ್ನ ರಾತ್ರಿನೇ ನೆನೆ ಹಾಕೋತಾ ಇದ್ದೀನಿ. ಇದನ್ನು ರಾತ್ರಿನೇ ನೆನೆ ಹಾಕ್ಕೋಬೇಕು, ಇಲ್ಲಾಂದರೆ 6 to 7 hours ಇದೆ. ಮುಂಜಾನೆ ನೆನೆ ಹಾಕ್ಕೊಂಡ್ರೆ ಸಾಯಂಕಾಲ ಅನ್ನೋಷ್ಟೇ ಪಲ್ಯ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಸ್ವಚ್ಛ ತೊಳ್ಕೊಬೇಕು, ಇದರಲ್ಲಿ ಕಸ ಜಾಸ್ತಿ ಇರುತ್ತೆ. ಇದನ್ನು ತೊಳ್ಕೊಂಡು 7 hours to 6 hours ಎಷ್ಟಾದರೂ ಒಂದು 5-6 ಗಂಟೆ ಅಷ್ಟು ನೆನೆ ಬಿಡಬೇಕು. ನೆನೆ ಬಿಟ್ಟ ಮೇಲೆ ನೆಕ್ಸ್ಟ್ 6 hours ಇವಾಗ ನಾವು ಕಾಳನ್ನ ಕುಕ್ಕರ್ ಹಾಕಿ ಸಿಟಿ ಹೊಡ್ಸ್ಕೋಬೇಕು. ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು 3-4 ವಿಸಲ್ ಹೊಡ್ಸ್ಕೋಬೇಕು ಕಾಳನ್ನ. ಇದಕ್ಕಿಂತ ಜಾಸ್ತಿ ಏನು ಬೇಡ, ಇಷ್ಟರಲ್ಲೇ ಚೆನ್ನಾಗಿ ಬೆಂದಿರುತ್ತೆ ಕಾಳು. ಕಾಳು ಬೇಯಷ್ಟಲಿಗೆ ಈ ಕಡೆ ಹಸೆ ಖಾರ ಮಾಡ್ಕೊಳ್ಳೋಣ. ನಾವು ಹಸೆ ಖಾರಕ್ಕೆ ಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಕೋಬೇಕು. ಬೆಳ್ಳುಳ್ಳಿನ ನೀವು ಡೈರೆಕ್ಟಾಗೆ ಹಾಕಿ ಹುರ್ಕೊಂಡೇನು ಹಾಕೋದು ಬೇಡ. ಇವನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಆ ಮಿಕ್ಸಿನ ಫುಲ್ ತರೆ ಇರಬೇಕು, ನೀರು ಸ್ವಲ್ಪನೂ ಹಾಕಂಗಿಲ್ಲ. ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕು, ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕು, ಜಾಸ್ತಿ ಅಲ್ಲ, ಒಂದು 2 ಹಳಕ್ಕೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ನೀಟಾಗಿ ರುಬ್ಕೋಬೇಕು. ತರಿನೇ ಇರಬೇಕು, ಮತ್ತು ಇದೇನು ಬೇಡ. ಇವಾಗ 3 ವಿಸಲ್ ಆಗಿದೆ ನೋಡಿ, ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ. ಇದ್ರಲ್ಲಿ ಕಟ್ ತೆಗೆದು ನಾವು ಸಾರನ್ನೂ ಮಾಡ್ಕೋಬೋದು. ಹಲಸಂದೆ ಕಾಳು ಸಾರನ್ನ ನಾವು ಆವಾಗಲೇ ಹಸೆ ಖಾರ ರುಬ್ಕೊಂಡ್ವಲ್ಲ, ಅದೇ ಜಾರ್ನಲ್ಲಿ ಹಸೆ ಖಾರ ತೆಗೆದು ಸ್ವಲ್ಪ ಕಾಳನ್ನ ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಕಾಳು, ಸ್ವಲ್ಪ ತಿಳಿ ನೀರನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಪಲ್ಯಕ್ಕೆ ಹಾಕ್ಕೋಬೋದು ನಾವು, ಗಟ್ಟಿ ಬರುತ್ತೆ ಪಲ್ಯ, ಇಲ್ಲಾಂದರೆ ಗಟ್ಟಿ ಬರೋಲ್ಲ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸಾಸಿವೆ ಚಟಪಟ ಅನ್ನೋ ತನಕ ಇಟ್ಕೋಬೇಕು. ಅದಾದಮೇಲೆ ರುಬ್ಬಿರೋ ಖಾರನ ಆ್ಯಡ್ ಮಾಡ್ಕೋಬೇಕು. ಹಸಿಮೆಣ್ಸಿಕಾಯಿ ಖಾರ ಎಲ್ಲ ಹಸೆ ವಾಸನೆ ಹೋಗೋ ತನಕನೂ ಹುರ್ಕೋಬೇಕು. ಅದಾದಮೇಲೆ ಉಳ್ಳಾಗಡ್ಡಿ ಹಾಕ್ಕೋಬೇಕು, ಈರುಳ್ಳಿ ಹಾಕ್ಕೋಬೇಕು. ಉಳ್ಳಾಗಡ್ಡಿ ಚೆಂದ ಕೆಂಪಾಗೋ ತನಕನೂ ಹುರ್ಕೋಬೇಕು. ಅದು ಜಲ್ದಿ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು, ಅರಶಿನ ಪುಡಿ ಹಾಕ್ಕೊಂಡ್ರೆ ಅದು ಉಳ್ಳಾಗಡ್ಡಿ ಜಲ್ದಿ ಬೇಯುತ್ತೆ ಅಂತ ಅರ್ಥ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಬೆಂದಿದೆ. ಬೆಂದಮೇಲೆ ನಾವು ಕೂಗ್ಸಿಟ್ಕೊಂಡಿರೋ ಕಾಳುಗಳನ್ನ ಹಾಕ್ಕೋಬೇಕು. ನಿಮ್ಗೆ ನೀರು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಡ್ರೈ ಬೇಕಾದರೆ ನೀರು ಸ್ವಲ್ಪ ಉಷ್ಟು ಬಸ್ತು ಕಾಳನ್ನಷ್ಟೇ ಹಾಕ್ಕೋಬೇಕು. ನಮಗೆ ಸ್ವಲ್ಪ ಇಲ್ಲಿ ಗ್ರೇವಿ ಟೈಪ್ ಮಾಡ್ತಾಯಿದ್ದೀನಿ. ಗ್ರೇವಿ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋಕ್ಕೂ, ಅದಕ್ಕೆ ಗ್ರೇವಿ ಟೈಪಲ್ಲಿ ಎಲ್ಲ ನೀರನ್ನು ಹಾಕ್ತಾಯಿದ್ದೀನಿ. ಕಾಳು ಚೆನ್ನಾಗಿ ಬೇಯಬೇಕು. ಬೆಂದ ತಕ್ಷಣ ಒಂದೇ ಒಂದು ಕುದಿ ಬಂದ ತಕ್ಷಣ ನಾವು ರುಬ್ಬಿಟ್ಟಿರೋ ಈ ಕಾಳುಗಳ ಪೇಸ್ಟ್ ಮಾಡಿದ್ವಲ್ಲ, ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ನೀರಿದೆ ಅಲ್ಲ, ಇದೆಲ್ಲ ಗಟ್ಟಿಯಾಗಿ ಒಂಥರ ಗ್ರೇವಿ ಟೈಪ್ ಬರುತ್ತೆ. ಇದರಿಂದಲೇ ಕಾಳು ಚೆನ್ನಾಗಿ ಆಗೋದು. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ, ನೀರು ಬೇಕೋ ಅಥವಾ ಡ್ರೈ ಬೇಕೋ, ಈ ಟೈಮ್ನಲ್ಲೇ ಆ್ಯಡ್ ಮಾಡ್ಕೋಬೋದು. ನನಗೆ ಒಂದು ಸ್ವಲ್ಪ ನೀರು ಬೇಕು ಅನಿಸ್ತಾ ಇದೆ, ಅದಕ್ಕೆ ಮಿಕ್ಸಿ ಎಲ್ಲ ತೊಳೆದು ಅದೇ ನೀರಿನಲ್ಲೇ ಹಾಕ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ಇನ್ನೊಂದು 2-3 ಮಿನಿಟ್ಸ್ ಬೇಯಬೇಕು. ಬೆಂದಮೇಲೆ ರುಚಿಯಾದ ಖಾರವಾದ ಹಲಸಂದೆ ಕಾಳು ರೆಡಿ ಆಗುತ್ತೆ.